ಹೇಳಬೇಕು ಅಂತ ಹೇಳಿದ್ರೆ ಇನ್ನು ಯಾವುದೇ ಸಂಪೂರ್ಣ ಆಗದೇ ಇರುವಂತ ಮಂದಿರವನ್ನು ತಾವು ಉದ್ಘಾಟನೆಗೆ ನಾವು ಮಾಡ್ತಾ ಇರೋದು ನಾವು ಕಾಣ್ಬೋದು. ಅಂತಂದ್ರೆ ಚುನಾವಣೆ ಪ್ರಚಾರಕ್ಕೆ ಇವತ್ತು ಬಳಸ್ಕೊಳ್ತಾ ಇದ್ದಾರೆ, ಚುನಾವಣೆ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ನಾವು ಮಂದಿರವನ್ನ ಕಟ್ಟಿದ್ದೀವಿ, ನಾವು ಅದನ್ನ ಕಟ್ಟಿದ್ದೀವಿ ಅಂತ ಹೇಳಿ. ನೀವು ಕಟ್ಟಿದ್ದೀರಾ ಕರೆಕ್ಟು, ನಾವೇನು ಇಲ್ಲ ಅಂತ ಹೇಳಲಿಲ್ಲ, ನಾವು ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೀವಿ, ನಾವು ಕೊಟ್ಟಿದ್ದೀವಲ್ಲ. ಆದ್ರೆ ಅದನ್ನ ಚುನಾವಣೆಗೆ ಬಳಸ್ಕೊಳ್ಳೋದು ಎಷ್ಟು ಸರಿ ಅನ್ನೋದನ್ನ ನಾನು ನಿಮ್ಮ ಮೂಲಕ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇರೋದು. ನನ್ನ ಪತ್ರಿಕಾ ಮಿತ್ರಗಳಲ್ಲಿ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಸಲ ನಾವು ಈ ವಿಧಾನಸಭಾ ಕ್ಷೇತ್ರ ಚುನಾವಣೆಯ ಸಮಯದಲ್ಲಿ ಮುಂಚೆ ನಾವು ಈ ಭರವಸೆಗಳನ್ನ ಕೊಡ್ತಾ ಇದ್ವಿ ಪ್ರಣಾಳಿಕೆಗಳ ಮುಖಾಂತರ. ಆದ್ರೆ ಹೋದ ಸಲ ಒಂದು 2 ವರ್ಷದ ಮುಂಚೆನೆ ಹೈಕಮಾಂಡ್ ಒಂದು ತೀರ್ಮಾನ ಮಾಡಿದ್ರು, ನೋಡಿ ನಾವು 4-5 ಜನ ಕುತ್ಕೊಂಡು ಈ ಪ್ರಣಾಳಿಕೆಯನ್ನು ಮಾಡೋದಲ್ಲ, ಈ ಸಲ ಜನರ ಅಭಿಪ್ರಾಯಗಳನ್ನ ತಗೊಂಡು ನೀವು ಪ್ರಣಾಳಿಕೆಗಳನ್ನ ಮಾಡಬೇಕು ಅಂತ ಹೇಳಿ. ಅದರ ಪ್ರಕಾರ ನಮಗೆಲ್ಲ ಜವಾಬ್ದಾರಿ ಕೊಟ್ಟಿದ್ರು. ಈ ಮಲೆನಾಡು ಮತ್ತೆ ಕರಾವಳಿ ಜವಾಬ್ದಾರಿ ನನಗೆ ಕೊಟ್ಟಿದ್ರು, ನಂತರ ಸುಮಾರು ಜನಕ್ಕೆ ಕೊಟ್ಟಿದ್ರು. ಆ ಎಲ್ಲ ಜವಾಬ್ದಾರಿಗಳ ಸುಮಾರು ನಮಗೆ ಒಂದು 200-250 ಜನರದ ನಮಗೆ ಪ್ರಮುಖ ಅಂಶಗಳು ಬಂದಿತ್ತು. ಅದು ಅಂಶಗಳನ್ನೆಲ್ಲ ಕ್ರೋಢೀಕರಿಸಿ ನಾವು ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನು ಗ್ಯಾರಂಟಿಗಳನ್ನು ನಾವು ಈ ರಾಜ್ಯದಲ್ಲಿ ಕೊಡ್ತೀವಿ. ನಾವು ಕೊಡಬೇಕಾದ್ರೆ ಹೇಳಿದ್ರು, ಈ ಗ್ಯಾರಂಟಿಗೆ ವಾರಂಟಿ ಇಲ್ಲ, ಈ ಗ್ಯಾರಂಟಿ ಇವರು ಚುನಾವಣೆಗೋಸ್ಕರ ಕೊಡ್ತಾ ಇದ್ದಾರೆ, ಇವರು ಬರ್ದೇ ಬಂದ್ರು ಇವರು ಇದನ್ನ ಬಳಸೋದಿಲ್ಲ ಅನ್ನೋ ಮಾತನ್ನ ಪತ್ರಿಕಾ ಮುಖಾಂತರ ಇಡೀ ಜಗಜ್ಜಾಹಿರ ಮಾಡಿದ್ರು. ಆದ್ರೆ ಇವತ್ತೇನ್ ಮಾಡಿದ್ದಾರೆ, ಆ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ಇದ್ದವ್ರೆ ಆ ಗ್ಯಾರಂಟಿ ಪದವನ್ನ ತಂದು ಅವರು ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವು ಹೇಳ್ತಾ ಇದ್ವಿ, ಆದ್ರೆ ಅವರು ವೈಯಕ್ತಿಕವಾಗಿ ಇವತ್ತನ್ನು ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಇವತ್ತು ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗ್ಯಾರಂಟಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅಂತ ಹೇಳ್ತಾ ಇದ್ವಿ ಹೊರತು ಯಾವುದೇ ವೈಯಕ್ತಿಕವಾಗಿ ನಾವು ಇದನ್ನ ತರ್ತಾ ಇಲ್ಲ. ಜನ ನಾವು ಹೇಳಿದಂತ ಗ್ಯಾರಂಟಿಗಳನ್ನ ಭರವಸೆಗಳನ್ನ ನಂಬುದ್ರು. ಸುಮಾರು 135 ಸ್ಥಾನಗಳನ್ನ ನಮಗೆ ಕೊಟ್ಟರು, 43% ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಬಂದ ಕ್ಷಣದಲ್ಲೇ ಸುಮಾರು 1-2 ತಿಂಗಳಲ್ಲೇ 1-2-3 ಗ್ಯಾರಂಟಿಗಳನ್ನ ಇವತ್ತಿಗೆ ನಾವು ನಮ್ಮ 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ನಾವು ಈಡೇರಿಸಿದ್ದೀವಿ. ಎಲ್ಲಿ ತನಕ ಅಂತ ಹೇಳಿದ್ರೆ ಸುಮಾರು 98.3% ನಮಗೆ ಬಂದಿದೆ. 1,28,000 ಕುಟುಂಬಗಳು ಇದರಿಂದ ಪ್ರಯೋಜನ ಪಡೆದಿದೆ. ಸುಮಾರು 5-6 ಕೋಟಿ ಜನರಿಗೆ ಇದು ಉಪಯೋಗ ಆಗಿದೆ. ಗ್ಯಾರಂಟಿಗಳನ್ನ ಸರ್ಕಾರ ಬರೋದಕ್ಕಿಂತ ಮುಂಚೆ ಜನರಿಗೆ ಹೇಳಿದಾಗ ನಮಗೆ 43% ಜನ ಮತ ಹಾಕಿದ್ದಾರೆ. ಆದರೆ ಬಂದ ನಂತರ ಸಂವಿಧಾನದಲ್ಲಿ ಇದ್ದಂಥ ಕಾನೂನಿನ ಪ್ರಕಾರ ಇವತ್ತು ನಾವು ಜನರಿಗೆ ಮುಟ್ಟಿಸ್ತೀವಿ, ಜನರು ಅದರ ಸಂಪೂರ್ಣ ಉಪಯೋಗವನ್ನು ಪಡೆದಿದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಈ ಸಲದ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿ ಪಕ್ಷಗಳನ್ನು ನಂಬಿ ಏನು ನಮಗೆ ಮತವನ್ನು ಹಾಕ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಒಂದು ಹಿಂಜರಿಕೆ ನಮಗಿಲ್ಲ. ಅದರೊಂದಿಗೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರಾದ ರಾಹುಲ್ ಗಾಂಧಿಯವರು ಇನ್ನೂ 10 ಗ್ಯಾರಂಟಿಗಳನ್ನು ಈ ದೇಶದ ಜನರಿಗೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಒಂದು ಉದಾಹರಣೆಯನ್ನು ತಗೊಂಡು ಈ ದೇಶದ ಜನರು ಕಾಂಗ್ರೆಸ್ ಪಕ್ಷದ ಒಂದು ನಂಬಿಕೆಯನ್ನು ಇಟ್ಟು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಈ 10 ಗ್ಯಾರಂಟಿಗಳನ್ನು ನಂಬಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೊಮ್ಮೆ ಈ ರಾಷ್ಟ್ರದಲ್ಲಿ ತರುವಂತಕ್ಕೆ ನಮಗೆ ಸಹಕಾರ ಮಾಡ್ತಾರೆ ಅನ್ನೋದ ಸಂಪೂರ್ಣವಾದ ಒಂದು ನಂಬಿಕೆ ನಮ್ಮ ಮೇಲಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಅಭಿವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಇನ್ನೊಂದು ಕಡೆ ಅವರು ಭಾವನಾತ್ಮಕ ಹೇಳಿಕೆಗಳನ್ನು ಕೊಡುವಂಥದ್ದು. ಇವತ್ತು ಕೆಲವು ಸಂಸತ್ ಸದಸ್ಯರಿರ್ಬೋದು, ಚುನಾವಣೆ ಕೇಂದ್ರದ ಅಭ್ಯರ್ಥಿಗಳಿರ್ಬೋದು ಅಥವಾ ನಾಯಕರುಗಳಿರ್ಬೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಚುನಾವಣೆ ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ರೆ ಅವರು ಭಾವನಾತ್ಮಕವಾಗಿ ಇದು ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರದ್ರೋಹಿಗಳ ನಡುವೆ ನಡೆಯುತ್ತಿರುವಂಥ ಚುನಾವಣೆಗಳು. ಈ ಚುನಾವಣೆಯಲ್ಲಿ ನೀವು ರಾಷ್ಟ್ರ ಪ್ರೇಮಕ್ಕೆ ನೀವು ಮತವನ್ನು ಕೊಡಬೇಕು, ಈ ಮಂದಿರವನ್ನು ಕಟ್ಟಿದ್ದಕ್ಕೆ ನಮಗೆ ಚುನಾವಣೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತು ಬೇರೆ ಯಾವ ವಿಷಯವನ್ನು ಅವರು ಹೇಳ್ತಾ ಇಲ್ಲ. ಸ್ವಾಮಿ, ನಾನು ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸುಮಾರು 1947ರಿಂದ 2014 ತನಕ 47 ವರ್ಷ ಈ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಇಡೀ ನಮ್ಮ ದೇಶದಲ್ಲಿ ಎಲ್ಲ ಸರ್ಕಾರಗಳು ಸೇರಿ ಮಾಡಿದಂಥ ಸಾಲ ಸುಮಾರು 50 ಲಕ್ಷ ಕೋಟಿ. ಕಳೆದ ಕೇವಲ 10 ವರ್ಷಗಳಲ್ಲಿ ಇವತ್ತು ಈ ಸರ್ಕಾರ ಬಂದು ಸುಮಾರು 150 ಲಕ್ಷ ಕೋಟಿ ಸಾಲವನ್ನು ಮಾಡಿದೆ. ಅಂತ ಹೇಳಿದ್ರೆ ಒಟ್ಟು ಸಾಲ ಇವತ್ತು 204 ಲಕ್ಷ ಕೋಟಿ ಈ ರಾಜ್ಯದ ಜನರ ಮೇಲೆ ಇದೆ ಅಂತ ಹೇಳಿದ್ರೆ ಎವರೇಜ್ ಒಬ್ಬರ ಮೇಲೆ 1,20,25,000 ಕೋಟಿ ರೂಪಾಯಿ, 1 ಲಕ್ಷ ರೂಪಾಯಿ ಸಾಲವನ್ನು ಇವತ್ತಿದೆ. ಇದೇನಾಗಿದೆ, ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಮನೆಯಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡಿಲ್ಲ. ಸಾಲ ತಂದು ಕಾಳಿ ಒಂದು 10 ವರ್ಷದಲ್ಲಿ 150 ಲಕ್ಷ ಕೋಟಿಯ ಸಾಲವನ್ನು ಇವರು
ತಂದಿದ್ದಾರೆ. ಇದು ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಸುಮಾರು ಅಭಿವೃದ್ಧಿ ಜೊತೆ ಅವ್ರು ಮಾಡಿದ್ದಾರೆ ಅನ್ನೋದ್ರ ಜೊತೆ ಈ ಸಾಲವನ್ನು ಸಹ ಮಾಡಿದ್ದಾರೆ ಅನ್ನೋದನ್ನ ಜನತೆಗೆ ನಾವು ತಿಳಿಸ್ಬೇಕಾಗಿದೆ. ನಾವು ಇವತ್ತು ರಾಷ್ಟ್ರ ಪ್ರೇಮ ನಾವು ಇವರಿಂದ ಕಲಿಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನ DNA ಒಂದು ರಾಷ್ಟ್ರ ಪ್ರೇಮ ಇದೆ. ಈ ದೇಶದ ರಾಷ್ಟ್ರಕ್ಕೆ ಅಥವಾ ಈ ಪ್ರಜಾಪ್ರಭುತ್ವಕ್ಕೆ, ಈ ದೇಶದ ಸ್ವಾತಂತ್ರ್ಯದಲ್ಲಿ ಓಡಾಡಿದಾಗ ಪ್ರತಿಯೊಂದು ಕಾಂಗ್ರೆಸ್ಸಿಗರು ಇದರಲ್ಲಿ ಸೇರಿದ್ದಾರೆ. ಅವ್ರ ರಕ್ತ ಇಲ್ಲಿದೆ. ನಾವು ಇವ್ರ ಹತ್ರ ಕೇಳ್ತೇವೆ, ಇವರ ಯಾವ DNA ರಾಷ್ಟ್ರ ಪ್ರೇಮ ಇತ್ತು? ಎಷ್ಟು ಜನ ಇವರು ರಾಷ್ಟ್ರ ಪ್ರೇಮಕ್ಕೆ ಹೋರಾಡಿದ್ದಾರೆ? ಎಷ್ಟು ಜನ ಇವರು ಪ್ರಾಣ ತೆತ್ತಿದ್ದಾರೆ ಅನ್ನೋದು ಇವ್ರು ಹೇಳ್ಬೇಕಲ್ಲ. ನಮ್ಮದು ಯಾವುದಪ್ಪ ಅಂತ ಹೇಳಿದ್ರೆ ಇವರ ಹಿಂದುತ್ವ ನಮ್ಮ ಹಿಂದುತ್ವ ಅಲ್ಲ. ನಮ್ಮ ಹಿಂದುತ್ವ ಏನಂತ ಹೇಳಿದ್ರೆ ಸಂವಿಧಾನದಲ್ಲಿ ಬರೆದಿರುವಂತಹ ಹಿಂದುತ್ವ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹಿಂದುತ್ವ, ಮಹಾತ್ಮ ಗಾಂಧೀಜಿಯವರ ಹಿಂದುತ್ವ. ನಮ್ಮ ಹಿಂದುತ್ವದಲ್ಲಿ ನಾವು ಅಪ್ಪಿಕೊಳ್ಳುವಂಥ ಹಿಂದುತ್ವ, ನಾವು ದೂರ ಮಾಡುವಂಥ ಹಿಂದುತ್ವ ನಮ್ಮದು ಅಲ್ಲ. ಇವರ ಥರ ಮಡಿವಂತಿಕೆಯನ್ನು ಮಾಡೋದು, ಅಲ್ಲಿ ನೀರನ್ನು ಚಿಮ್ಮಿಸುವ ನಮ್ಮನ್ನು ಒಳಗಡೆ ಬಿಟ್ಕೊಳ್ಳುವಂಥ ಮಡಿವಂತಿಕೆಯಲ್ಲಿ ನಾವು ಹಿಂದುತ್ವದಲ್ಲಿ ಇಲ್ಲ. ನಮ್ಮ ಹಿಂದುತ್ವ ಎಲ್ಲರನ್ನು ಪ್ರೀತಿಸುವಂಥ ಹಿಂದುತ್ವ, ಎಲ್ಲರನ್ನು ಪ್ರೀತಿಸಿ ಅಪ್ಪಿಕೊಳ್ಳುವಂಥ ಹಿಂದುತ್ವದಲ್ಲಿ ನಾವಿದ್ದೀವಿ ಹೊರತು ಈ ಬೇರೆ ಯಾವ ಹಿಂದುತ್ವದಲ್ಲೂ ನಾವಿಲ್ಲ. ನಮ್ಮದು ಮತ್ತೊಮ್ಮೆ ಬಸವ, ಬುದ್ಧ, ಅಂಬೇಡ್ಕರ್ ಸಂವಿಧಾನದ ಹಿಂದುತ್ವವನ್ನು ಕಾಂಗ್ರೆಸ್ ಪಕ್ಷ ಒಪ್ಪಿಕೊಂಡಿದೆ, ಅದರ ಹಿಂದೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಿವಮೊಗ್ಗದ ಅಭ್ಯರ್ಥಿಯವರು, ಅವರು 2014ರಲ್ಲಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಸಹ ಸ್ಪರ್ಧೆ ಮಾಡಿದ್ರು. ನಾವು ಘಟಾನುಘಟಿಗಳ ಒಂದು ಏನು ಯುದ್ಧ ಅಂತಲೇ ಎಲ್ಲರೂ ನೀವು ಕರೀತಾ ಇದ್ದೀವಿ. ಆವತ್ತು ನಾವಿಬ್ಬರೂ ನಮ್ಮ ಓಟುಗಳು ವಿಭಜನೆಗೊಂಡಿವೆ. ಆದರೆ ಇವತ್ತು ನಮ್ಮ ಅಭ್ಯರ್ಥಿಯಾಗಿ ಅವರೇ ನಿಂತಿದ್ದಾರೆ, ಮಹಿಳಾ ಅಭ್ಯರ್ಥಿ ಆಗಿದ್ದಾರೆ. ಬಂಗಾರಪ್ಪನವರ ಹೆಸರು ಇದೆ. ಯಾಕೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತ ಕೇಳ್ತಾ ಇರಬೇಕಾದ್ರೆ ಒಂದು ಮಾತನ್ನ ನೆನಪಿಗೆ ಬರುತ್ತೆ. ಈ ಕಾಂಗ್ರೆಸ್ ಪಕ್ಷ ಈ ಕರ್ನಾಟಕದಲ್ಲಿ ದೇವರಾಜ ಅರಸರು ಉಳುವವನಿಗೆ ಒಡೆಯನಾಗಿ ಮಾಡಿದ್ರು. ಬಂಗಾರಪ್ಪನವರು ಮನೆ ಇಲ್ಲದಂಥವರಿಗೆ ಆಶ್ರಯದ ಮನೆಗಳನ್ನು ಕೊಟ್ಟರು. ಇವತ್ತು ಸಿದ್ದರಾಮಯ್ಯನವರು ಹೊಟ್ಟೆಗಿಲ್ಲದಂಥವರಿಗೆ ಅನ್ನವನ್ನು ಕೊಟ್ಟು ಅನ್ನರಾಮಯ್ಯ ಅಂತ ಬಿರುದನ್ನು ಪಡೆದಂಥವ್ರು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರುಗಳು. ಅಂತ ಒಬ್ಬ ನಾಯಕನ ಮಗಳಾದಂಥ ಬಂಗಾರಪ್ಪನವರ ಮಗಳು ಗೀತಾ ಶಿವರಾಜ್ಕುಮಾರ್ ಅವರು ಇವತ್ತು ಚುನಾವಣೆಗೆ ನಿಂತಿದ್ದಾರೆ, ಮಹಿಳಾ ಅಭ್ಯರ್ಥಿ ಆಗಿದ್ದಾರೆ. ಅವರ ತಂದೆಯ ಹೆಸರಿದೆ. ಅದರೊಂದಿಗೆ ನಮ್ಮ ಜಿಲ್ಲಾ ಉಸ್ತುವಾರಿಯಾಗಿ ಮಂತ್ರಿಯಾಗಿ ಮಧು ಬಂಗಾರಪ್ಪನವರು ಈ ಜಿಲ್ಲೆಯಲ್ಲಿದ್ದಾರೆ. ಹಾಗೆಲ್ಲ ನಮ್ಮ ಪಕ್ಷದ ನಾಯಕರುಗಳ ಒಂದು ಸಂಪೂರ್ಣ ಸಹಕಾರದೊಂದಿಗೆ ಖಂಡಿತವಾಗಿಯೂ ಶಿವಮೊಗ್ಗದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲುತ್ತೇವೆ. ಮತ್ತೊಮ್ಮೆ ಏನು ಕಳೆದ ಸುಮಾರು ವರ್ಷಗಳಿಂದ ನಾವು ಈಗ ಸ್ಥಾನವನ್ನು ಕಳೆದುಕೊಂಡಿದ್ವಲ್ಲ, ಅದು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನೋ ಸಂಪೂರ್ಣವಾದಂಥ ಭರವಸೆ ನನಗಿದೆ. ಇವತ್ತು ನಾನು ನಮ್ಮ ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ನಮ್ಮ ಪಕ್ಷ ಈ ಜಿಲ್ಲೆಯ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನೆಲ್ಲ ನಮ್ಮ ನಾಯಕರುಗಳು